ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಚ್ಚರಿಯನ್ನು ಕೊಡುವ ಸಂಪ್ರದಾಯವನ್ನು ಬಿಜೆಪಿ ಮತ್ತೆ ಮುಂದುವರಿಸಿತು. ಅಪಾರ್ಟ್ ಫ್ರಮ್ ದಿಸ್, ಅಜಿತ್, ಈ ಕಾರ್ಪೊರೇಟ್ನಲ್ಲಿ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕುವಾಗ ಒಂದು ಸಿವಿಯರೆನ್ಸ್ ಪ್ಯಾಕೇಜ್ ಅಂತ ಒಂದಿರುತ್ತದೆ. ಹೌದು, ಅಂದರೆ ನಿಮ್ಮನ್ನು ತೆಗೆಯುವಾಗ ಏನೇನು ಕೊಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಹೌದು ಹೌದು. ಸಿದ್ದರಾಮಯ್ಯನವ್ರನ್ನ ತೆಗೆಯುವಾಗ ಹೈಕಮಾಂಡ್ ಕರೆದು ಹೇಳ್ತು, ನಿಮ್ಗೆ ಏನೇನು ಬೇಕು ಹೇಳಿ. ಮಗನನ್ನು ಮಂತ್ರಿ ಮಾಡಿದರು, ಒಳ್ಳೆ ನಗರಾಭಿವೃದ್ಧಿ ಖಾತೆ ಕೊಟ್ಟರು. ಹೌದು. ಬಿ ಕೆ ಹರಿಪ್ರಸಾದ್ರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು. ಯಾವ ಬಿ ಕೆ ಹರಿಪ್ರಸಾದ್ ಪಾರ್ಟಿ ಮೇಲೆ ಮುನಿಸ್ಕೊಂಡಿದ್ರು 3 ವರ್ಷಗಳ ಹಿಂದೆ, ಸಿದ್ದರಾಮಯ್ಯನವ್ರ ಮೇಲೆ ಮುನಿಸ್ಕೊಂಡಿದ್ರು, ಅವರು ಅಧ್ಯಕ್ಷರಾದರು. ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆದರು. ಹೌದು. ಆ ಸಿವಿಯರೆನ್ಸ್ ಪ್ಯಾಕೇಜ್ನ ಭಾಗ ಅದು. ಓಕೆ. ಆದರೆ ನೋಡಿ, ಸಿದ್ದರಾಮಯ್ಯನವರ ಸಿವಿಯರೆನ್ಸ್ ಪ್ಯಾಕೇಜ್ ಇಫೆಕ್ಟ್ ಬಿ ಜೆ ಪಿಯಲ್ಲೂ ಆಗ್ತಾ ಇದೆ. ಎಂ ನಾಗರಾಜ್ ಏಕಾಏಕಿ ಬಂದು ರಾಜ್ಯಸಭೆಯ ಸದಸ್ಯರಾದರು. ಎಸ್. ಕುರುಬ ಸಮುದಾಯದವರು ಅನ್ನುವ ಕಾರಣಕ್ಕೋಸ್ಕರ ಕುರುಬ ಸಮುದಾಯವನ್ನು ನಾವು ಸೆಳಿಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಬಿ ಜೆ ಪಿ ಕುರುಬ ಸಮುದಾಯಕ್ಕೆ ರಾಜ್ಯಸಭಾ ಸೀಟ್ ಕೊಟ್ಟಿದೆ. ರಘು ಕೌಟಿಲ್ಯ ಅವ್ರಿಗೂ ಕೂಡ ಒ ಬಿ ಸಿ ಅನ್ನುವ ಕಾರಣಕ್ಕೋಸ್ಕರ ನೀವು ಎರಡೂ ರಾಷ್ಟ್ರೀಯ ಪಕ್ಷಗಳು ನೋಡಿ ಪೈಪೋಟಿಯಲ್ಲಿವೆ ಒ ಬಿ ಸಿ ಸಮುದಾಯಗಳನ್ನು ಸೆಳಿಲಿಕ್ಕೆ. ಕರೆಕ್ಟ್. ಅಲ್ಲಿ 4ಕ್ಕೆ 4 ಒ ಬಿ ಸಿ ಕೊಟ್ಟರು. ವಿನಯ್ ಕಾರ್ತಿಕ್ ಒಂದು, ನಂತರ 5th ಕ್ಯಾಂಡಿಡೇಟ್ ಹಣ ಖರ್ಚು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ವಿನಯ್ ಕಾರ್ತಿಕ್ ಕೊಟ್ಟರು. ಇಲ್ಲಿ 3ರಲ್ಲಿ 2 ಸೀಟ್ಗಳನ್ನು ಬಿ ಜೆ ಪಿ ಒ ಬಿ ಸಿಗೆ ಕೊಡ್ತು. ಎಸ್. ಪ್ರೊಫೆಸರ್ ಎಂ ನಾಗರಾಜ್, ನಾನು ಬಿ ವಿ ಬಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಇದ್ದಾಗ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಭಾಳ ವರ್ಷಗಳ ಕೆ ಪಿ ಎಸ್ ಸಿ ಮೆಂಬರ್ ಆಗಿದ್ದರು. ಕಟ್ಟಡ ಸಮಿತಿಗಳನ್ನೆಲ್ಲ, ಈಗೇನು ಬಿ ಜೆ ಪಿ ಹೊಸ ಕಟ್ಟಡ, ಜಿಲ್ಲೆಗೊಂದು ಕಟ್ಟಡ ಏನು ಮಾಡ್ತೀರ, ಅದರ ಸಂಚಾಲಕರು ಕೂಡ ಆಗಿದ್ದರು. ಬಟ್ ಸಿದ್ದರಾಮಯ್ಯ, ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಈಗ ಒ ಬಿ ಸಿ ಮತಗಳನ್ನು ನಾವು ಸೆಳಿಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಆ್ಯಕ್ಚುಲಿ ಪವರ್ ಪಾಲಿಟಿಕ್ಸ್ನಲ್ಲಿ ನೀವು ಕಾರ್ಯಕರ್ತರು ಅನ್ನುವ ಕಾರಣಕ್ಕೋಸ್ಕರ ತಂದು ಆ ಸಮುದಾಯಕ್ಕೆ ಸೀಟ್ ಕೊಟ್ಟರೆ ನಿಮಗೆ ಮತಗಳ ಶಿಫ್ಟ್ ಆಗ್ತಾವ? ಎಸ್. ಇದು ಈಗಲೇ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಬಿ ಜೆ ಪಿ ಇಲ್ಲ, ನಾವು ಲಿಂಗಾಯತರಿಗೆ ಕೊಡ್ತೀವಿ, ಒಕ್ಕಲಿಗರಿಗೆ ಕೊಡ್ತೀವಿ ಅಂತಕ್ಕಂಥ ಜಾಸ್ತಿ ಮಣೆ ಏನು ಹಾಕ್ತಾ ಇತ್ತು. ನಿಧಾನವಾಗಿ ಸಿದ್ದರಾಮಯ್ಯನವರು ಅಲ್ಲಿ ಇಳಿದ ನಂತರ ಇಲ್ಲಿ ಒ ಬಿ ಸಿ ಸಮುದಾಯಗಳಿಗೆ ಬಿ ಜೆ ಪಿ ಒಂದು ಪ್ರಾತಿನಿಧ್ಯವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಅಂಡರ್ಲೈನ್ ಮಾಡಬೇಕಾಗಿರ್ತಕ್ಕಂಥ ಫ್ಯಾಕ್ಟರ್. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಬಿ ಜೆ ಪಿ ಇದನ್ನು ತೆಗೆದುಕೊಂಡು ಹೋಗುತ್ತೆ, ವಿ ಡೋಂಟ್ ನೋ. ಯಾಕಂದರೆ ಈಗ ಈಶ್ವರಪ್ಪನವರಿಗೆ ಬಿ ಜೆ ಪಿ ಟಿಕೆಟ್ ತಪ್ಪಿಸ್ತು 2024ರಲ್ಲಿ. ಅವರನ್ನು ಎಲ್ಲೂ ಅಕಾಮಿಡೇಟು ಮಾಡಲಿಲ್ಲ. ರಘುನಾಥ್ ಮಲ್ಕಾಪುರೆ ಇದ್ದ ಒಬ್ಬ MLC ಆಗಿದ್ದರು, ಅವರನ್ನು ಕೂಡ ಅಕಾಮಿಡೇಟ್ ಮಾಡಲಿಲ್ಲ. ಎಂ ನಾಗರಾಜ್ ಸ್ವತಃ ಅನೇಕ ಬಾರಿ ರಾಜ್ಯಸಭಾ ಸೀಟ್ಗಳನ್ನು ಕೇಳ್ತಾ ಇದ್ದರು, ಈ ಬಾರಿ ಅವರನ್ನು ಅಕಾಮಿಡೇಟ್ ಮಾಡಿದೆ. ಲಿಂಗರಾಜ್ ಪಾಟೀಲ್ ಒಂದು ಸುಮಾರು 3 ದಶಕಗಳಿಂದ ಬಿ ಜೆ ಪಿಯ ಕೆಲಸವನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬಂದವರು. ಅನೇಕ ಬಾರಿ ಅವ್ರಿಗೆ ರಾಜ್ಯಸಭೆ ಇನ್ನೇನು ಆಗೋಯ್ತು ಅಂದಾಗ ತಪ್ಪಿತ್ತು, ವಿಧಾನ ಪರಿಷತ್ ತಪ್ಪಿಸಲಾಗಿತ್ತು. ಈ ಬಾರಿ ಪಾರ್ಟಿ ಹೈಕಮಾಂಡ್ ಲಿಂಗರಾಜ್ ಪಾಟೀಲ್ಗೆ ಒಂದು ಮಣೆಯನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. 3ರಲ್ಲಿ 2 ಹುಬ್ಳಿಯವರು. ಇಬ್ರು ಹುಬ್ಳಿಯವರು. ಎಸ್, ಕರೆಕ್ಟ್. ಎಂ ನಾಗರಾಜ್ ಹುಬ್ಳಿಯವರು, ಲಿಂಗರಾಜ್ ಪಾಟೀಲ್ ಹುಬ್ಳಿಯವರು. ಯಾರ್ಯಾರ ಆಯ್ಕೆ ಹಿಂದೆ ಯಾರ್ಯಾರ ಪ್ರಭಾವ ಇತ್ತು ಅಂತ ಹೇಳೋದಾದ್ರೆ ಲಿಂಗರಾಜ್ ಪಾಟೀಲ್ ಸ್ವತಃ ಹೇಳ್ಕೊಂಡ್ರು, ಪ್ರಹ್ಲಾದ್ ಜೋಶಿ ಕಾರಣದಿಂದ ನಾನು ಅದೇ ಪ್ರಹ್ಲಾದ್ ಜೋಶಿ ನನ್ನ ನಾಯಕರು ಅಂತ ಹುಬ್ಳಿಯವರಿದ್ದಾರೆ. ಹೌದು. ರಘು ಕೌಟಿಲ್ಯ ಸ್ವಲ್ಪ ಯಡಿಯೂರಪ್ಪನವರ ಜೊತೆ ಜಾಸ್ತಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ರಘು ಕೌಟಿಲ್ಯ. ಬಟ್ ಕಾಸ್ಟ್ ಪ್ಲೇಡ್ ಮೇಜರ್ ರೋಲ್ ಅನ್ಸುತ್ತೆ ನನಗೆ. ಎಸ್. ಯಾಕಂದರೆ ನಾವು ಮಡಿವಾಳ ಸಮುದಾಯಕ್ಕೆ ಕೊಡ್ತಿದ್ದೀವಿ, ಅಥವಾ ಮಡಿವಾಳ ಅನ್ನೋಕ್ಕಿಂತ ಒ ಬಿ ಸಿ ಸಮುದಾಯಕ್ಕೆ ನಾವು ಕೊಡ್ತಿದ್ದೀವಿ ಅನ್ನೋದು ಮೇಜರ್ ರೋಲ್ ಇರುತ್ತೆ. ಎಂ ನಾಗರಾಜ್ ಕೂಡ ಪ್ರಹ್ಲಾದ್ ಜೋಶಿ ಅವರ ಹಿಂಬಾಲಕರಾಗಿದ್ದರು. ಯಾಕಂದರೆ ಅವರು ಬಸವರಾಜ ಹೊರಟ್ಟಿ ವಿರುದ್ಧ ಒಂದ್ಸಲ ಚುನಾವಣೆ ನಿಂತು ವಿಧಾನ ಪರಿಷತ್ತಿನ ಚುನಾವಣೆ ಸೋತಿದ್ರು. ಓಕೆ. ಲಾಸ್ಟ್ ಟೈಮ್ ಕುಬೇರಪ್ಪ. ಅದರ ಹಿಂದೆ ಅವರು ಬಸವರಾಜ ಹೊರಟ್ಟಿಯವರು ಬಿ ಜೆ ಪಿಗೆ ಬರೋಕ್ಕಿಂತ ಮುಂಚೆ ಅವರು ಜನತಾದಳದಿಂದಲೇ ಸ್ಪರ್ಧಿಸಿದಾಗ ಬಿ ಜೆ ಪಿಯಿಂದ ಎಂ ನಾಗರಾಜ್ ಕ್ಯಾಂಡಿಡೇಟ್ ಆಗಿದ್ದರು, ಸೋತಿದ್ರು. ಐ ಥಿಂಕ್ 2016 ಅನ್ಸುತ್ತೆ ನನಗೆ. ಸೊ ಅವರು RSSಗೂ ಕೂಡ ಅತ್ಯಂತ ಹತ್ತಿರದವರಾಗಿದ್ದರು. ಪ್ರಹ್ಲಾದ್ ಜೋಶಿ ಅವರ ಹಿಂಬಾಲಕರು ಕೂಡ ಆಗಿದ್ದರು. ಲೀಸ್ಟ್ ನೋಡಿದರೆ ಪ್ರಹ್ಲಾದ್ ಜೋಶಿ ಅವರ 2 ಕ್ಯಾಂಡಿಡೇಟ್ ಆದಂಗೆ ಕಾಣುತ್ತೆ. ಓಕೆ. BL ಸಂತೋಷ್ ಅವರ ಪ್ರಭಾವವೂ ಕೂಡ ಇದೆ, RSS ಪ್ರಭಾವವೂ ಕೂಡ ಇದೆ. ರಘು, ಈಗ ಮೇಲ್ನೋಟಕ್ಕೆ ನಾನು ಹೇಳೋದಾದರೆ ಲಿಂಗರಾಜ್ ಪಾಟೀಲ್ 100% ಪ್ರಹ್ಲಾದ್ ಜೋಶಿ, ರಘು ಕೌಟಿಲ್ಯ ವಿಜೇಂದ್ರ ಕ್ಯಾಂಡಿಡೇಟ್ ಅನ್ಸುತ್ತೆ. ಓಕೆ. ಎಂ ನಾಗರಾಜ್ RSS, ಪ್ರಹ್ಲಾದ್ ಜೋಶಿ, BL ಸಂತೋಷ್ ಎಲ್ಲರದು ಕ್ಯಾಂಡಿಡೇಟ್ ಇದ್ದ ಕಾಣಿಸ್ತಿದೆ. ಎಸ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.